ನಮಸ್ಕಾರ ಫ್ರೆಂಡ್ಸ್, ನಾನು ಹೇಮಂತ್. ನನ್ನ ಯೂಟ್ಯೂಬ್ ಚಾನಲ್ ಹೇಮಂತ್ ಕ್ಲಿಕ್ಸ್ಗೆ ಸ್ವಾಗತ. ಇವಾಗ ನಾವು ಯಾರಿಗಾದ್ರೂ ನಮ್ಮ ಫ್ರೆಂಡ್ಶಿಪ್ ಅಲ್ಲೇ ಆಗಲಿ, ಊರಲ್ಲಿರೋರಿಗೆ ಆಗಲಿ ಯಾರಿಗಾದ್ರೂ ಅಮೌಂಟ್ ಕೊಟ್ಟಿರ್ತೀವಿ ಅಂದರೆ ಅದನ್ನ ಅವರು ವಾಪಸ್ ಕೊಡೋದು ಕಲಿಬೇಕು. ನಾವೇ ಪದೇ ಪದೇ ಫೋನ್ ಮಾಡೋ ನಮ್ಮ ದುಡ್ಡು ನಾವೇ ಕೇಳಕ್ಕೆ ನಾಚಿಕೆ ಪಟ್ಬಿಡ್ತೀವಿ. ನಮಗೆ ಭಯ ಆಗುತ್ತೆ, ಎಲ್ಲಿ ಏನು ಅನ್ಕೊಂತಾರೋ ಏನಂತ, ಆ ಥರ ಆಗ್ಬಿಡುತ್ತೆ ಲಾಸ್ಟಿಗೆ. ಇವಾಗ ನಾವಿಲ್ಲಿ ಕೆಲಸ ಮಾಡ್ತಿರ್ತೀವಿ ಊರಲ್ಲಿ, ಮಗ ಒಂದು 500 ರೂಪಾಯಿ ಇದ್ರೆ ಹಾಕೋ, 200 ರೂಪಾಯಿ ಇದ್ರೆ ಹಾಕೋ. ಲಾಸ್ಟಿಗೆ 19 ರೂಪಾಯಿ ರೀಚಾರ್ಜ್ ಕೂಡ ನಮ್ಮ ಹತ್ರನೇ ಮಾಡಿಸ್ಕೊಂತಾರೆ. ಅವ್ರಿಗೇನು ಕುಡಿಯಕ್ಕೆ ಬೇಕು, ಎಣ್ಣೆ ಹೊಡೆಯಕ್ಕೆ ಬೇಕು, ದಮ್ ಹೊಡೆಯಕ್ಕೆ ಬೇಕು. ನಾವಿಲ್ಲಿ ಅದೇ 500 ರೂಪಾಯಿಗೆ 8 ತಾಸು ಕೆಲಸ ಮಾಡಬೇಕು. ಬೆಳಿಗ್ಗೆ 6 ಗಂಟೆಗೆ ಎದ್ದೋಗಿ 2 ಗಂಟೆಗೆ ಬರಬೇಕು. ಅದು ಮ್ಯಾನೇಜರ್ ಹತ್ರ ಏನು ಬೈತಾನ ಅದು ಬೈಸ್ಕೊಂಡು. ನಮಸ್ಕಾರ ಫ್ರೆಂಡ್ಸ್, ನಾನು ಹೇಮಂತ್. ನನ್ನ ಯೂಟ್ಯೂಬ್ ಚಾನಲ್ ಹೇಮಂತ್ ಕ್ಲಿಕ್ಸ್ಗೆ ಸ್ವಾಗತ. ಊರಲ್ಲಿರೋರಾಗ್ಲಿ, ಈ ಫ್ರೆಂಡ್ಸ್ ಆಗಲಿ, ಯಾರೇ ಆಗಲಿ, ನಾವೇನಾದ್ರೂ ಅಮೌಂಟ್ ಕೊಟ್ಟಿರ್ತೀವಿ ಅಂದ್ರೆ ಅದನ್ನ ವಾಪಸ್ ಕೊಡೋದು ಕಲಿಬೇಕು. ಫಸ್ಟ್ ನಾವೇ ಪದೇ ಪದೇ ಕೇಳಿದ್ರೆ ನಮಗೆ ಒಂಥರ ಆಗ್ಬಿಡುತ್ತೆ, ಅದನ್ನ ಕೇಳಕ್ಕೆ ಹೋಗೋದಿಲ್ಲ, ಬಿಟ್ಬಿಡ್ತೀವಿ ಆಮೇಲೆ ನಾವು. ಹಂಗೆ ಅವರಿಗೆ ಊರಲ್ಲಿರೋರಿಗೆ ಏನಂದ್ರೆ ಎಣ್ಣೆ ಹೊಡೆಯಕ್ ಬೇಕು. ಮಚ್ಚ 500 ರೂಪಾಯಿ ಇದ್ರೆ ಹಾಕೋ, ಎಣ್ಣೆ ಹೊಡಿತೀನಿ. 20 ರೂಪಾಯಿ ಹಾಕೋ, ಸಿಗರೇಟ್ ತಗೊಂತೀನಿ. ಅವರಿಗೆ ಅದೇನೋ ಒಂಥರ ದುಡ್ಡು ಅನ್ನೋದು 500 ರೂಪಾಯಿ 200 ರೂಪಾಯಿ ಅನ್ನೋದು ಏನೋ ಇದಾಗ್ಬಿಟ್ಟಿದೆ ಅವರಿಗೆ. ನಾವೆಲ್ಲ ಅದೇ 500 ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ಬೆಳಿಗ್ಗೆ 6 ಗಂಟೆಗೆ ಹೋಗಿ 2 ಗಂಟೆಗೆ ಬರ್ಬೇಕು. ಅವ್ನ ಮ್ಯಾನೇಜರ್ ಏನಂತಾರ ಅಂತ ಬಯಸ್ಕೊಂಡು ಕೆಲಸ ಮಾಡಿ ಸಾಕಾಗೋಗುತ್ತೆ. ಅವ್ರಿಗೆ ಏನಿಲ್ಲ, 500 ರೂಪಾಯಿ ಹಿಂಗೆ ಹೋಗಿ ಹಿಂಗೆ ಎಣ್ಣೆ ಹೊಡೆದು ಸಿಗರೇಟ್ ಕ್ಲೋಸ್. ಇವಾಗ ಯಾರಿಗಾದ್ರೂ ನಾವು ಏನಾದ್ರೂ ಅವ್ರ ಕಷ್ಟ ಅಂತ ಕೊಟ್ಟಿರ್ತೀವಿ ಅಂದ್ರೆ ಅದನ್ನ ವಾಪಸ್ ಕೊಡ್ರಿ. ಯಾಕಂದ್ರೆ ನಮಗೂ ಕಷ್ಟ ಇರುತ್ತಲ್ವಾ, ಅವಾಗ ಅದು ಕಷ್ಟನೇ ಅರ್ಥ ಮಾಡ್ಕೊಳಲ್ಲ ಯಾರು. ಇವಾಗ ನೀನು ಏನೋ ಒಂದು ಕಷ್ಟ ಬಂದೈತೆ, ಮಚ್ಚ ಒಂದು 2,000 3,000 ಬೇಕು ಅಂತ ಕೇಳಿರ್ತಾನೆ. ನಮ್ಮ ಹತ್ರ ಇಲ್ಲ ಅಂದ್ರೂ ಏನೋ ಕಷ್ಟ ಅಲ್ಲ, ಕೊಟ್ಟಿರ್ತೀವಿ. ಸ್ಯಾಲ್ರಿ ಬಂದಾಗ ಕೊಡ್ತೀನಿ ಅಂತ ಹೇಳ್ತಾರೆ. ಸ್ಯಾಲ್ರಿ ಬಂದಾಗ ಕೇಳಿದ್ರೆ ಇಲ್ಲ ನಾನೆಲ್ಲ ಮನೆಗೆ ಹಾಕಿದೆ, ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ. ನೆಕ್ಸ್ಟ್ ಮಂತ್ ಕೇಳಿದ್ರೆ ಸೇಮ್ ಡೈಲಾಗ್ ಹೇಳ್ತಾರೆ. ಅವ್ರು ಖರ್ಚು ಮಾಡ್ಬಿಟ್ಟಿರ್ತಾರೆ, ಅದನ್ನ ಕೊಡೋದೇ ಇಲ್ಲ. ನಮ್ಗೆ ಕೇಳಿ ಸಾಕೋಬೇಕು. ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ದು ಕಷ್ಟ ಇರುತ್ತೆ, ನಿಮ್ದು ಕಷ್ಟ ಇರುತ್ತೆ. ನಿಮ್ ಕಷ್ಟಕ್ಕೆ ನಾವು ಕೊಟ್ಟಿರ್ತೀವಿ, ನಮ್ ಕಷ್ಟಕ್ಕೆ ನೀವು ಕೊಡ್ಬೇಕಲ್ವ ಅದನ್ನ ವಾಪಸ್ಸು. ಹಿಂಗೆ ಫ್ರೆಂಡ್ಶಿಪ್ ಹಾಳಾಗೋದು. ಊರಲ್ಲಿರೋರು ಫೋನ್ ಮಾಡಿ 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 ತಲೆ ತಿಂತಾರೆ. 200 ರೂಪಾಯಿ ಐತೆ ನನ್ನ ಹತ್ರ ಇಲ್ಲ ಅಂತ ಹೇಳಿದಾಗ 100 ರೂಪಾಯಿ ಹಾಕಂತಾರ ಅದ್ರಲ್ಲಿ. ಎಂತ ಜನ ಇದಾರೆ. ಅವ್ರಿಗೇನು ಎಣ್ಣೆ ಹೊಡಿಬೇಕು, ಮಜಾ ಮಾಡ್ಬೇಕು. ಇಲ್ಲಿ ನಾವು ಅದೇ 200 ರೂಪಾಯಿ 500 ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ಆ ಕಷ್ಟ ಏನೋ ನಮಗೆ ಗೊತ್ತಿರುತ್ತೆ. ಇಸ್ಕೊಂಡಾಗ ವಾಪಸ್ ಕೊಡೋದ್ ಕಲೀರಿ. ನಮಗೂ ಕಷ್ಟಗಳು ಇರ್ತವೆ. ಓಕೆನಾ? ಬಾಯ್.